ಶಿವರದಲ್ಲಿ ಉಚಿತ ಆರೋಗ್ಯ ಶಿಬಿರಕ್ಕೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಚಾಲನೆ. ನಮಸ್ಕಾರ, ನಾನು ಮಧುವಿಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ದಿನಾಂಕ 4 ಜುಲೈ 2026ರಂದು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ TAPCMS ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ಶಿಬಿರವನ್ನು ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಆರೋಗ್ಯವೇ ಜೀವನದ ಅಮೂಲ್ಯ ಸಂಪತ್ತು. ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಬಗ್ಗೆ ನಿರಂತರ ಕಾಳಜಿ ವಹಿಸಬೇಕು. ಇಂತಹ ಉಚಿತ ಆರೋಗ್ಯ ಶಿಬಿರಗಳು ಗ್ರಾಮೀಣ ಹಾಗೂ ಬಡ ಜನರಿಗೆ ಹೆಚ್ಚಿನ ಅನುಕೂಲವಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಶಿಬಿರದಲ್ಲಿ ವಿವಿಧ ಆರೋಗ್ಯ ತಪಾಸಣೆಗಳನ್ನು ನಡೆಸಿ ಅಗತ್ಯ ವೈದ್ಯಕೀಯ ಸಲಹೆ ಹಾಗೂ ಚಿಕಿತ್ಸೆ ನೀಡಲಾಯಿತು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಕಾರ್ಯಕ್ರಮದಲ್ಲಿ TAPCMS ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕ ಮಂಡಳಿ ಸದಸ್ಯರು, ಸಿಬ್ಬಂದಿ ವರ್ಗ ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ವರದಿ BM ಸಾಕಪ್ಪ, ಎಂಟಿವಿ ನ್ಯೂಸ್, ಬಂಗಾರಪೇಟೆ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮ್ಮ ಉಲಿಬೆಲೆ ಮುನ್ಸಾಮಣ್ಣವರು ಅದರ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ರು. ಅದ್ಯಾಕೋ ಹೇಳೋದಂತ ದಿನಗಳಲ್ಲಿ ಈ ಸಂಸ್ಥೆ ಲಾಭದಾಯ ಕಳ್ಕೊಂಡು ನಷ್ಟಕ್ಕೆ ಬಂದು ಸಂಸ್ಥೆ ಮುಚ್ಚುವಂತಹ ಪರಿಸ್ಥಿತಿ ಉಂಟಾಯಿತು. ತದನಂತರ ಚೇತರಿಸಿಕೊಂಡು ಮತ್ತೆ ಪ್ರಾರಂಭವಾಗಿ ಇವತ್ತು ಸಂಸ್ಥೆ ಹೆಚ್ಚಿನ ಲಾಭ ಇಲ್ಲದೂ ಕೂಡ ಆಡಳಿತ ಮಂಡಳಿ ನಿರ್ವಹಿಸುವಷ್ಟು ಮಟ್ಟಿಗಿದೆ. ನನಗನ್ನಿಸ್ತದೆ ಈ ಸಂಸ್ಥೆಗೆ ಹೆಚ್ಚಿನ ಲಾಭವನ್ನು ಮಾಡಬೇಕು ಅಂತ ಹೇಳಿ ಹೊಸದಾಗಿ ಚುನಾಯಿತರಾದಾಗ ಎಲ್ಲರಿಗೂ ಅದು ಕಿವಿ ಮಾತನ್ನು ಹೇಳಿದ್ದೆ. ಇಂತಕ್ಕಂಥ ಆಸ್ತಿಗಳನ್ನು ಬಿದ್ದಾತಾಳಿ ಈ ಸಂಸ್ಥೆ ಎಲ್ಲರೂ ಕೂಡ ಚುನಾಯಿತರಾಗಬೇಕಾದ್ರೆ ನಾನಾ ಪಕ್ಷಗಳಿಂದ ಕೂಡ ಆಗಿರ್ತೀರಿ. ಆದರೆ ಸಂಸ್ಥೆಯನ್ನು ಮುನ್ನಡೆಸಬೇಕು. ಇವತ್ತು ರೈತರ ಸಂಸ್ಥೆ, ರೈತರ ಪರವಾಗಿ ಕೆಲಸ ಮಾಡಬೇಕು ಅಂದಾಗ ರಾಜಕೀಯವನ್ನು ಬದಿಗೊತ್ತಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗ್ತದೆ. ಆ ರೀತಿ ಮಾಡಿದ್ರೆ ಮಾತ್ರ ಸಂಸ್ಥೆ ಉದ್ಧಾರ ಆಗಲಿಕ್ಕೆ, ರೈತರಿಗೆ, ಬಡವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತೇ ಚುನಾಯಿತರಾಗಿದ್ದೀರಿ, ಮಾಜಿ ಅಧ್ಯಕ್ಷಗಳಿದ್ದೀರಿ, ಮಾಜಿ ನಿರ್ದೇಶಕರಿದ್ದೀರಿ. ನೀವೆಲ್ಲ ಕೂಡ ಒಗ್ಗೂಡಿ ಇವತ್ತು ಸಂಸ್ಥೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ಆಸ್ತಿಯನ್ನ ಅದನ್ನು ಜೇಡಿ ಕೊಡ್ತಿರೋ, ಅಭಿವೃದ್ಧಿ ಮಾಡ್ತಿರೋ, ಅಂಗಡಿ ಕಟ್ತಿರೋ, ಏನೋ ಒಂಥರ ಮಾಡಿ ಅದರ ಮುಖಾಂತರ ಸಂಸ್ಥೆ ಮೇಲಿರ್ತಕ್ಕಂಥ ಸಾಲವನ್ನು ತೀರಿಸೋದು. ಎರಡನೇದಾಗಿ ಸಂಸ್ಥೆಗೆ ಆದಾಯ ಬರ್ತಕ್ಕಂಥ ಯೋಜನೆ ಮಾಡಿಕೊಳ್ಳೋದಕ್ಕೆ ನೀವೆಲ್ಲ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ನಾನಾದರೂ ಕೂಡ ಒಂದು ಸಲಹೆಯನ್ನು ಕೊಡ್ತೇನೆ. ಇವತ್ತು ನಾನು ಮತ್ತು ಸರ್ಕಾರ ಸದಾ ಕಾಲ ಅಲ್ಲಿ ಮಟ್ಟಿಗಿದ್ದೇವೆ. ಹಿಂದೆ ಕೂಡ ರಾಜರೆಡ್ಡಿಯವರು ಬಂದು ಆ ಒಂದು ಪ್ರದೇಶವನ್ನು ನಮಗೆ ಕಮರ್ಷಿಯಲ್ ಮಾಡಿಕೊಡ್ಬೇಕು ಅಂದಾಗ ನಾನೇ ಖುದ್ದು ನಿಂತು ಅದನ್ನು ಮಾಡಿಸ್ಕೊಟ್ಟಿದ್ದೇನೆ. ಪುರಸಭೆ ಇರ್ತಕ್ಕಂಥ ಕಂದಾಯವನ್ನು ಕಟ್ಟಬೇಕಾದಾಗ ಸಮಯ ಕೊಡಬೇಕಂತಾಗಲೂ ಕೂಡ ಹಂತವಾಗಿ ಕಟ್ಟಲಿಕ್ಕೆ ಕೂಡ ನಿಮ್ಮೊಟ್ಟಿಗೆ ನಿಂತಿದ್ದೆ. ನಾನು ಯಾವುದೇ ಕಾಲದಲ್ಲೂ ಕೂಡ ನಾನು ಬಂದು ಈ ಸಮಸ್ಯೆಗೆ ಒಳ್ಳೆಯದಾಗಲಿ ಅಂತ ಬಯಸಿದ್ರೆ ವಿನಃ ತೊಂದರೆ ಆಗಲಿ ಅಂತ ಯಾವತ್ತೂ ಬಯಸಿಲ್ಲ. ಇವತ್ತು ಹೇಳ್ತೇನೆ, ಇವೆಲ್ಲ ಕೂಡ ಇವತ್ತು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ನನಗೆ ನಾನು ಖಂಡಿತವಾಗ್ಲೂ ಕೂಡ ನೆನ್ನೆ ಕೂಡ ಅಧ್ಯಕ್ಷರು ನಮ್ಮ ಚಂದ್ರಣ್ಣ ಬಂದು ಸರ್ ಗೊಬ್ಬರ ಡಿಮ್ಯಾಂಡ್ ಇದೆ ಅಂತ ತರಬೇಕು ಅಂದಾಗ ನಾನು ಜೆಡಿಯವರು ಮಾತಾಡಿದ್ದೀನಿ. ನಿಮಗೊಂದು ಮಾತನ್ನು ಕೊಡ್ತೇನೆ, ನೀವು ವ್ಯವಹಾರ ಮಾಡಲಿಕ್ಕೆ ನನ್ನ KLEDಯಿಂದ ನಿಮಗೆ 10 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ. ಜೊತೆಗೆ ಒಂದು ವೇಳೆ ಇನ್ನೂ ಕೂಡ ಹೆಚ್ಚಿನ ವ್ಯಾಪಾರ ಮಾಡ್ತೀನಿ ಅಂದರೆ ನನ್ನ ಕೈಯಿಂದ ಕೂಡ 20 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಮತ್ತೆ ವಾಪಸ್ ತಗೊಳ್ಳಕ್ಕೆ ತಯಾರಾಗಿದ್ದೇನೆ. ಸಾಲ ಅಷ್ಟೇ ಅದು.
ಮನ್ನಾಗೇನೂ ಇಲ್ಲ, ಅದಿಲ್ಲ ಮನ್ನ ಇಲ್ಲ, ಇಲ್ಲ ಯಾಕಂದ್ರೆ ಇಲ್ಲ ಮನ್ನ ನನ್ನ ಕೈಯಿಂದ ಕೊಡ್ತಕ್ಕಂಥದ್ದು ಕೊಡೋದು ತಗೊಳ್ಳೋದು, ಬಡ್ಡಿ ಇಲ್ಲ. ಹಾಗಾಗಿ 10 ಲಕ್ಷ ರೂಪಾಯಿ ಕೊಡ್ತೀರಲ್ಲ ಅದು ಫ್ರೀ, ಕೇಳಿ 10 ಲಕ್ಷ ರೂಪಾಯಿ ನೀವು ಫ್ರೀ. ಇದು ನಿಮಗೆ ಬೇಕು ಅಂದಾಗ, ಸ್ಟಾಕ್ ಬಂದು ಹಣ ಇಲ್ಲ ಅಂದಾಗ ನನ್ನ ಸಂಸ್ಥೆಯಿಂದ 20 ಲಕ್ಷ ಕೊಡ್ತೀನಿ, ಅಕೌಂಟಿಂದನೇ ಕೊಡ್ತೀನಿ, ಅಕೌಂಟಿಂದ ತಗೊಳ್ತೀನಿ ವಾಪಸ್. ಇಷ್ಟು ಮಟ್ಟಿಗೆ ಸದ್ಯಕ್ಕೆ ಮಾಡಬಲ್ಲೆ. ಇನ್ನು ನೀವೆಲ್ಲ ಕೂಡ ಸಂಘದ ವತಿಯಿಂದ ಮನವಿಯನ್ನು ಕೊಟ್ಟಿದ್ದೀರಿ. ಇದನ್ನು ಕೂಡ ಸಹಜ ಈ ಒಂದು ವಾರದಲ್ಲಿ ಯಾರೋ ಸಚಿವರಾಗ್ತಾರೆ, ಆ ಸಹ ಸಚಿವರಾದರೆ ಅವರ ಬಳಿಗೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಖಂಡಿತವಾಗ್ಲೂ ಕೂಡ ಈ ಸಂಸ್ಥೆಗೆ ಲಾಭ ಬರಲಿಕ್ಕೆ ಖಂಡಿತ ಕೂಡ ಸಹಾಯ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತೇನು